ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಎಗ್ ಪರೋಟ ಮಾಡ್ತಾ ಇದ್ದೀನಿ. ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇದು ನಾನು ಹಿಟ್ಟನ್ನು ಕಲಸಿದ್ದೀನಿ. ನಾನು ಹಿಂದಿನ ವಿಡಿಯೋ ಪರೋಟ ರೆಸಿಪಿಯಲ್ಲಿ ನೋಡ್ಬೋದು. ಮತ್ತು ಇದು 3 ಮೊಟ್ಟೆ. ನಾನು 3 ಮೊಟ್ಟೆ ತೊಗೊಂಡು ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪನ್ನೀರು ಸ್ವಲ್ಪ ಎಣ್ಣೆ ಅಚ್ಚ ಖಾರ ಪುಡಿ ಹಾಕಿ ಅದನ್ನು ಸಣ್ಣದಾಗಿ ತುರಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಅದನ್ನು ಕಟ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನ್ ಅಚ್ಚ ಖಾರ ಪುಡಿ, 1/4 ಟೀ ಸ್ಪೂನ್ ಕರಿಮೆಣಸಿನ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಆಯಿಲ್. ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ಬೌಲ್ ತಗೊಳ್ಳಿ. ಬೌಲಲ್ಲಿ ನಾನು ಸಣ್ಣದಾಗಿ ಆಮ್ಲೆಟ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೊಳ್ಳೋಣ. ಇದು ಆಮ್ಲೆಟ್ ಆದಮೇಲೆ ಇದು ನಾವು ಪನ್ನೀರ್ ಇದೆಯಲ್ಲ ಅದು ಹಾಕ್ಕೊಳ್ಳೋಣ. ಇದೇನಿಲ್ಲ, ಇದಕ್ಕೆ ಪನ್ನೀರ್ ತೊಗೊಂಡು ತುರಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅಚ್ಚ ಖಾರ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಲ್ರೆಡಿ ಇದರಲ್ಲಿ ಇದಿದೆ ಅಚ್ಚ ಖಾರ ಪುಡಿ ಮತ್ತು ಉಪ್ಪು, 1/4 ಟೀ ಸ್ಪೂನ್ ಅಚ್ಚ ಖಾರ ಪುಡಿ, 1/4 ಟೀ ಸ್ಪೂನ್ ಉಪ್ಪು, 1 ಚಿಟಿಕೆ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಮ್ಮ ಪರೋಟ ಫಿಲ್ಲಿಂಗ್. ಇದು ನಾವು ಇವಾಗ ಲಟ್ಟಿಸ್ಕೊಳ್ಳೋಣ. ಹೇಗೆ ಹಿಟ್ ಮಾಡೋದಂತ ಅದು ನಾನು ಪರೋಟ ಲೇಯರ್ ಪರೋಟ ಇದೆಯಲ್ಲ ಅದರಲ್ಲಿ ನೋಡ್ಬೋದು. ನಾವು ಮೊದಲು 2 ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ. 2 ಉಂಡೆ ತಗೊಳ್ಳಿ. ಇದು ನಾವು ಇವಾಗ ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ. ಇದು ಹಿಟ್ಟು ಹಾಕ್ಕೊಳ್ಳಿ, ಮೈದಾ ಹಿಟ್ಟು. ಆಗಿದೆ. ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದು ಇನ್ನೊಂದು ಲಟ್ಟಿಸ್ಕೊಳ್ಳೋಣ ಚಪಾತಿ. ಇದು ಚಪಾತಿ ರೆಡಿಯಾಗಿದೆ. ಇದು ಅಷ್ಟು ಸಣ್ಣ ತಳ್ಳಿಗಿರಬಾರ್ದು, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರಬೇಕು, ಸ್ವಲ್ಪ ಥಿಕ್ ಇರಬೇಕು. ಇದಕ್ಕೆ ನಾವು ಫಿಲ್ಲಿಂಗ್ ಹಾಕ್ಕೊಳ್ಳೋಣ. ಇದು ಫಿಲ್ಲಿಂಗ್ ಹಾಕಿದ್ದೀನಿ. ಇದನ್ನು ಇನ್ನೊಂದು ಚಪಾತಿ ಮಾಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಸೈಡೆಲ್ಲ ಪ್ರೆಸ್ ಮಾಡ್ತಾ ಹೋಗಿ. ಇವಾಗ ತವಾ ಇಟ್ಟು ಇದೇ ಪರೋಟ ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಕಡೆ ಟೈಟಾಗಿ ಪ್ರೆಸ್ ಮಾಡ್ಕೊಬೇಕು. ಈಗ ಲೈಟಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಡಿ, ಸಾಕು. ಇದನ್ನು ನಾವು ತವ ಮೇಲೆ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಬೌಲ್ ತಗೊಳ್ಳಿ. ಅದರಲ್ಲಿ 3 ಮೊಟ್ಟೆ ಇದೆಯಲ್ಲ ಅದು ಬೀಟ್ ಮಾಡ್ಕೊಳ್ಳೋಣ. ಇದು ನಾವು ಪರೋಟ ಮೇಲೆ ಹಾಕೊಳ್ಳೋಕ್ಕೆ.
ಇದಕ್ಕೆ ಒಂದು 1/4 ಟೀ ಸ್ಪೂನ್ ಉಪ್ಪು, ಈರುಳ್ಳಿ ಒಂದು 3 ಟೀ ಸ್ಪೂನ್, ಹಸಿಮೆಣಸಿನ್ಕಾಯಿ. ಇದು ಚೆನ್ನಾಗಿ ಹಾಕಿ ಬೀಟ್ ಮಾಡ್ಕೊಳ್ಳೋಣ. ಇದು ಪರೋಟ ಮೇಲೆ ಹಾಕ್ಕೊಳ್ಳೋಕ್ಕೆ. ಇದು ರೆಡಿಯಾಗಿದೆ. ಇವಾಗ ನಾವು ತವಾ ಮೇಲೆ ಪರೋಟ ಹಾಕ್ಕೊಳ್ಳೋಣ. ನಾನು ತವಾ ಮೇಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಇನ್ನೊಂದು ಕಡೆ ತಿರ್ಗಿಸೋಣ ನಿಧಾನಕ್ಕೆ. ಇದಕ್ಕೆ ನಾವು ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಬೀಟ್ ಮಾಡ್ಕೊಂಡಿದ್ದೆಲ್ಲ ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್, ಈರುಳ್ಳಿ ಇದನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಲೋ ಫ್ಲೇಮಲ್ಲೇ ಮಾಡಿ. ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಇದಕ್ಕೆ ನಾವು ತಿರುಗಿಸ್ಕೊಳ್ಳೋಣ. ಈ ಕಡೆನೂ ನಾವು ಇದು ಮೊಟ್ಟೆ ಹಾಕ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲಿ ಕುಕ್ ಆಗಲಿ. ಈ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಸೈಡಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಈ ಕಡೆ ಆಗಿದೆ. ಇದನ್ನು ನಾವು ಇದನ್ನು ತಿರ್ಗಿಸ್ಕೊಳ್ಳೋಣ. ನೋಡ್ಬೋದು ಈ ಕಡೆ ಆಗಿದೆ. ಇದು ನಮ್ಮ ಮೊಟ್ಟೆ ಪರೋಟ, ಎಗ್ ಪರೋಟ ರೆಡಿಯಾಗಿದೆ. ಇವಾಗ ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಗ್ ಪರೋಟ ರೆಡಿಯಾಗಿದೆ. ಇದನ್ನು ನಾವು ಪಿಜ್ಜಾ ಕಟ್ಟರಿಂದ ಇಲ್ಲಾಂದರೆ ಚಾಕುವಿಂದ ಕಟ್ ಮಾಡ್ಕೊಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫಿಲ್ಲಿಂಗು. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.